ನೆಲ್ಲಿಕಾಯಿಂದ ನಾನು ಈ ಹಿಂದೆ 2-3 ಥರ ರಸಮ್ನ ಟ್ರೈ ಮಾಡಿದ್ದೆ. ನನಗಂತೂ ದಿ ಬೆಸ್ಟ್ ಆಗಿ ಸಿಂಪಲ್ ಅಂತ ಅನಿಸಿದ್ದು ರಸಮ್ ರೆಸಿಪಿ ಇದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ರೆಸಿಪೀಸು ಒಂದ್ಸರಿ ಮಾಡಿದ್ಮೇಲೆ ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತಲ್ಲ, ಆ ಥರ ಅನಿಸೋ ಅಂಥ ರಸಮ್ ರೆಸಿಪಿ ಇದು. ಚಳಿಗಾಲಕ್ಕೆ ಸೂಕ್ತವಾಗಿರೋ ಅಂಥ ಈ ನೆಲ್ಲಿಕಾಯಿ ರಸಮ್ ಮಾಡೋದಕ್ಕೆ ಮೊದಲಿಗೆ 2 ನೆಲ್ಲಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು 1/4 ಕಪ್ಪಷ್ಟು ಹಸಿಕಾಯಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಸಹ ಹಾಕಿ ಬೇಕಾಗಿರೋ ನೀರು ಸಹ ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ನಂತರ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು, ಹಾಗೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಟಿರೋಂಥ ಪೌಡರ್ ಸಹ ಹಾಕಿ ಎಣ್ಣೆಯಲ್ಲಿ ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಟಿರೋ ಅಂಥ ಪೇಸ್ಟು, ಅರಿಶಿನ ಹಾಕಿ ಇದನ್ನು ಸಹ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರನ್ನ ಸೇರಿಸ್ಕೋಬೇಕು. ಈ ರಸಮ್ಗೆ ಬೆಳ್ಳುಳ್ಳಿ ಆಗಲಿ ಹುಣಸೆ ಹುಳಿ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂಥ ನೆಲ್ಲಿಕಾಯಿ ರಸಮ್ ರೆಡಿ. ಇಷ್ಟ ಆಯ್ತಾ? ಮಿಸ್ ಮಾಡಿದ್ರೆ ವಿಡಿಯೋನ ಲೈಕ್ ಮಾಡಿ. ಬಾಯ್.